ಈ ದೇವಸ್ಥಾನ ಇಡೀ ಮಹಾಲಕ್ಷ್ಮಿ ದೇವಸ್ಥಾನವನ್ನ ಕಬ್ಬಿನ ಜಲ್ಲೆಯಿಂದ ಅಲಂಕಾರ ಮಾಡೋದಕ್ಕೆ ಒಂದು ವಿಶೇಷ ರೀಸನ್ ಇದೆ. ಇದ್ರ ಏನಕ್ಕೆ ಈ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡಕ್ಕೆ ಈ ದೇವಸ್ಥಾನದ ಟ್ರಸ್ಟಿಯಾದ ರಮೇಶ್ ಅವ್ರ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ದೇವಸ್ಥಾನವನ್ನ ಪೂರ್ತಿಯಾಗಿ ನಾವು ನೋಡಬಹುದು, ಕಬ್ಬಿನ ಜಲ್ಲೆಗಳಿಂದ ಅಲಂಕಾರ ಮಾಡಲಾಗಿದೆ. ಇದರ ವಿಶೇಷತೆ ಏನು ಸರ್? ಎಲ್ಲ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ನೋಡಿ, ಈ ದೇವಸ್ಥಾನ ಪ್ರಾರಂಭ ಆಗಿ ಸುಮಾರು 50 ವರ್ಷದ ಇತಿಹಾಸ ಇದೆ. ಈ ಇತಿಹಾಸಕ್ಕೆ ಅಂದಿನ ಕಾಲದಲ್ಲಿ ಮೈಸೂರಿನ ಮಹಾರಾಣಿಯವರು ಈ ದೇವಸ್ಥಾನಕ್ಕೆ ಬಂದು ಈ ತಾಯಿ ಆಶೀರ್ವಾದ ಪಡಿತಾ ಇದ್ರು. ಇದು ಆಲ್ ಇಂಡಿಯಾ ಭಾವಸಾರ ಮಹಾಸಭಾದು ಟ್ರಸ್ಟ್ದು ಇದೆ. ಅದರಲ್ಲಿ ನಾನು ಮ್ಯಾನೇಜಿಂಗ್ ಟ್ರಸ್ಟಿ ರಮೇಶ್ ತಾಪ್ಸೆ ಅಂತ ಅಂದ್ಬಿಟ್ಟಿದೆ. ನಾನು ಚಾರ್ಜ್ ತಗೊಂಡು 1 ವರ್ಷ ಕಾಲ ಆಯಿತು. ಈ 1 ವರ್ಷದಲ್ಲಿ ಎಲ್ಲ ಹಬ್ಬಗಳಲ್ಲಿ ಬೇರೆ ಬೇರೆ ತರಹದ ಅಲಂಕಾರಗಳು ಮಾಡ್ತಾ ಬಂದು, ವೈಕುಂಠ ಏಕಾದಶಿ ಇರ್ಬೋದು, ದಸರಾ, ದೀಪಾವಳಿ, ಮತ್ತೆ ವರಮಹಾಲಕ್ಷ್ಮಿ. ಈ ಸಾರಿ ನಾವು ಏನ್ ಮಾಡಬೇಕು ಅಂತಂದಾಗ ಸಂಕ್ರಾಂತಿ ಅನ್ನೋದ್ರಿಂದ ಕಬ್ಬಿನ ಜಲ್ಲೆಯಲ್ಲಿ ಮಾಡೋಣ ಅನ್ನೋ ಒಂದು ನಮಗೆ ಯೋಚನೆ ಬಂದಾಗ ಸರಿ ಅಂತ ಎಲ್ಲ ಪೂರ್ತಿ ದೇವಸ್ಥಾನಕ್ಕೆ ಸುಮಾರು 10 ಟನ್ ಅಷ್ಟು ಕಬ್ಬಿನ ಜಲ್ಲೆನ ತಗೊಂಡಿದ್ದೀವಿ. ಎಣಿಕೆಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು. ಎಲ್ಲ ಪ್ರತಿಯೊಂದು ಎಲ್ಲೂ ಗೋಡೆನೇ ಕಾಣಬಾರದು ಆ ರೀತಿ ಒಂದು ಅಲಂಕಾರ ಮಾಡಿದ್ದೀವಿ. ಈ ಅಲಂಕಾರಕ್ಕೆ ನಾನು ಮನವಿ ಮಾಡೋದು ಭಕ್ತಾದಿಗಳಲ್ಲಿ ಇದೆಲ್ಲ ತಾಯಿಯ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಸಹಕಾರ, ಭಕ್ತಾದಿಗಳ ಸಹಕಾರದಿಂದ ಈ ಒಂದು ಅಲಂಕಾರ ಮಾಡಿದ್ದೀವಿ. ಈ ಅಲಂಕಾರನ ಎಲ್ಲರೂ ಬಂದು ಭಕ್ತಾದಿಗಳು ಕಣ್ಣು ತುಂಬಿಸ್ಕೊಂಡು ಈ ತಾಯಿ ಆಶೀರ್ವಾದ ಪಡಿಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ಹಳ್ಳಿ ವಾತಾವರಣನೇ ಕಮ್ಮಿ ಆಗಿದೆ. ಆದ್ರೆ ಇಡೀ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ನೋಡಿದ್ರೆ ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿದೀರಾ ಹೊಲೆಗಳನ್ನ ಇಡೋದ್ರ ಮೂಲಕ. ಇದ್ರ ಬಗ್ಗೆ ಸರ್? ಹೌದು, ನಮಗೆ ಈ ಆಲೋಚನೆ ಬಂದಿದೆ, ಒಂದು ಹಳ್ಳಿ ಸೊಗಡನ್ನ ತರಬೇಕು ಅಂತ. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳಿರ್ಬೋದು ಇವತ್ತಿನ ದಿನ ಸಿಟಿಯಲ್ಲಿ ತಾವು ಹೇಳ್ದಂಗೆ ಈ ಹಳ್ಳಿ ವಾತಾವರಣ ಈ ಒಂದು ಜನರೇಷನ್ ಎಲ್ಲ ಮರಿತಾ ಬಂದಿದ್ದಾರೆ. ಹಳ್ಳಿ ಬಿಟ್ಟರೆ ಸಿಟಿಯಲ್ಲಿರೋರು ಇದನ್ನು ಮರಿತಾ ಇದ್ದಾರೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಹಳ್ಳಿ ವಾತಾವರಣನೇ ತರಬೇಕು ಅಂತಂದು ಆ ಹಳ್ಳಿ ಸೊಗಡು ಇವತ್ತಿನ ದಿನ ನಾವು ಕಬ್ಬು ಅಲ್ಲದೆ ತೆಂಗು ಇರ್ಬೋದು, ಮಾವು ಇರ್ಬೋದು, ಹೂವಿನ ಅಲಂಕಾರ ಎಲ್ಲಾನು ಇಡೀ ನಮ್ಮ ದೇವಸ್ಥಾನ ಪಾಂಡುರಂಗ ದೇವಸ್ಥಾನ ಮತ್ತೆ ಮಹಾಲಕ್ಷ್ಮಿ ದೇವಸ್ಥಾನನ ಪೂರ್ತಿ ಹಳ್ಳಿ ಸೊಗಡಲ್ಲೇ ಮಾಡಿದ್ವಿ. ಈ ಭಕ್ತಾದಿಗಳು ಇವತ್ತಿನ ದಿನ ಬರ್ತಿರೋದು ನಿನ್ನೆಯಿಂದ ನೋಡ್ಬಿಟ್ಟು ಬಹಳ ಸಂತೋಷ ಪಡ್ತಿದ್ದಾರೆ. ನಾವು ಎಲ್ಲಿದ್ದೀವಿ, ದೇವಸ್ಥಾನದಲ್ಲಿ ಇದೀವ, ಒಂದು ಹಳ್ಳಿಯಲ್ಲಿದ್ದೀವ ಅನ್ನೋಂಥ ವಾತಾವರಣದಲ್ಲಿ ಇದೀವಿ ಅಂತ ತುಂಬಾ ಸಂತೋಷ ಪಡ್ತಿದ್ದಾರೆ. ಈ ದೇವಸ್ಥಾನ ಇರೋದು ಮಹಾಲಕ್ಷ್ಮಿ ಮಂದಿರ, ಶೇಷಾದಿಪುರಂ ಕುಮಾರ ಪಾರ್ಕ್ ಅಲ್ಲಿ ಇರುವಂತದ್ದು, ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಇದಿಷ್ಟು ರಮೇಶ್ ಸರ್ ಅವರ ಮಾತು ಅಂತ ಹೇಳ್ಬೋದು. ಪೂರ್ತಿಯಾಗಿ ಹಳ್ಳಿ ವಾತಾವರಣವನ್ನ ಈ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸೃಷ್ಟಿ ಮಾಡೋದ್ರ ಮುಖಾಂತರ ಜನರಿಗೆ ಹಳ್ಳಿ ಸಂದೇಶವನ್ನ ಕೊಡುವುದು ಈ ದೇವಸ್ಥಾನದ ಮುಖ್ಯ ಉದ್ದೇಶ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಮಮತಾ ಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು.